Dear students, I welcome to you English online classes and video classes. So, on the previous classes, we learn about grammar activities worksheet. So, in this class, we are going to learn about the grammar section using articles. How do we use the articles? So, how to necessities in our routines. ಈ ಆರ್ಟಿಕಲ್ಸ್ ಅಂದರೆ ಉಪಪದಗಳು ಅಂತ ಕರಿತೀವಿ ನಾವಿಲ್ಲ. ಸೊ ಇವುಗಳ ಬಳಕೆಯನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಮತ್ತು what is the definitions of the articles wherever we use the articles. ಈ ಉಪಪದಗಳನ್ನು ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಸಂಪೂರ್ಣವಾಗಿ ಇವುಗಳನ್ನು ನಾವಿಲ್ಲಿ ನೋಡೋಣ. ಈ ಒಂದು ತರಗತಿಯಲ್ಲಿ ನಾವು ಯಾವ ರೀತಿ ಇವುಗಳನ್ನ ಬಳಕೆ ಮಾಡ್ತಾರೆ ಮತ್ತು what are the basic rules of the using articles. Okay, then yes, there is articles are used to indicate whether a noun refers to specific or general item. The rules for using articles in English are quite complex. So for students whose first language is not English, when to use an article and which article to use can cause problems. This bag sheet will not attempt to cover all the rules, but will just provide some of the basic rules for use. Yes, ಇಲ್ಲಿ ಆರ್ಟಿಕಲ್ಸ್ ಅನ್ನು ನಾವು ಏನ್ ಮಾಡ್ತಕ್ಕಂಥದ್ದು ರೂಲ್ಸ್ ಗಳ ಮುಖಾಂತರ ಇವುಗಳನ್ನ ಬಳಕೆ ಮಾಡ್ತಕ್ಕಂಥದ್ದು. ಜೊತೆಗೆ ಈ ನೌನ್ಸ್ ಫಾರ್ಮೇಷನ್ಸ್ ಇದ್ದಾಗ ಯಾವ ರೀತಿ ಇವುಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ನೋಡೋಣ ನಾವಿಲ್ಲಿ. ಇಲ್ಲಿ ಫಸ್ಟ್ ಏನಿದೆ ವಾಟ್ ಈಸ್ ಅನ್ ಆರ್ಟಿಕಲ್. ಹಾಗಾದ್ರೆ ಆರ್ಟಿಕಲ್ ಅಂದ್ರೆ ಏನು? ಸಮ್ ಬೇಸಿಕ್ ರೂಲ್ಸ್ ಫಾರ್ ಯೂಸಿಂಗ್ ಆರ್ಟಿಕಲ್ಸ್. ಇದನ್ನ ಬಳಕೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ ಗಳ ಮುಖಾಂತರ ನಾವೆಲ್ಲ ಹೋಗ್ತೀವಿ ಅಂತಕ್ಕಂಥದ್ದು. ಹಾಗಾದ್ರೆ ಮೊದಲಿಗೆ ವಾಟ್ ಈಸ್ ಆನ್ ಆರ್ಟಿಕಲ್. ಹಾಗಾದ್ರೆ ಆರ್ಟಿಕಲ್ ಅಂದ್ರೆ ಏನ್ರಿ ಅಂತಕ್ಕಂಥದ್ದನ್ನ ನೋಡೋಣ ನಾವಿಲ್ಲ. ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಟಿಕಲ್ಸ್. ಎಸ್, ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಗಳಲ್ಲಿ ನಾವು ಏನ್ ಮಾಡ್ತೀವ್ರಿ, ಎರಡು ವಿಧಗಳನ್ನ ನೋಡ್ತೀವಿ ಅಂತಕ್ಕಂಥದ್ದು. ಎಸ್, ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಟಿಕಲ್ಸ್. ದ ಫಸ್ಟ್ ಒನ್ ಈಸ್ ಡೆಫಿನೈಟ್ ಆರ್ಟಿಕಲ್ ಅಂಡ್ ದ ಸೆಕೆಂಡ್ ಒನ್ ಈಸ್ ಇನ್ಡೆಫಿನೈಟ್ ಆರ್ಟಿಕಲ್. ಎರಡು ವಿಧಗಳನ್ನ ನೋಡ್ತೀವಿ, ಡೆಫಿನೈಟ್ ಆರ್ಟಿಕಲ್ ಅಂಡ್ ಇನ್ಡೆಫಿನೈಟ್ ಆರ್ಟಿಕಲ್ಸ್. ದೆನ್ use an article or which one to use. We have four possible choices: the, a, and, or no article. It's like that a zero article. But zero article ನಾವು ಮುಂದಿನ ಒಂದು ವಿಶೇಷ ತರಗತಿಯಲ್ಲಿ ಕಲಿಯೋಣ ರೀ. ಬಟ್ ನಮಗೆ ಇಂಪಾರ್ಟೆನ್ಸ್ ಏನಿದ್ದಾವೆ ಇಲ್ಲಿ the, a, and. Wherever yes we have used it, ಅವನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅಂತಕ್ಕಂಥ. ಎಸ್, ದ ಆರ್ಟಿಕಲ್ ದ ಈಸ್ ನೌನ್ ಆಸ್ ದ ಡೆಫಿನೈಟ್ ಆರ್ಟಿಕಲ್. ಇಲ್ಲಿ ದ ಅನ್ನೋದು ಏನಂದ್ರೆ ಇಟ್ಸ್ ಅ ಡೆಫಿನೈಟ್ ಆರ್ಟಿಕಲ್. ದ ಈಸ್ ಎ ಡೆಫಿನೈಟ್ ಆರ್ಟಿಕಲ್, ನಿರ್ದಿಷ್ಟ ಒಂದು ಉಪಪದ ಅಂತೇಳಿ ಕರೆಯಬಹುದು. ನೆಕ್ಸ್ಟ್ ಎ ಅಂಡ್ ಆನ್ or indefinite article. indefinite article ನಲ್ಲಿ ಯಾವ ಬರ್ತವೆ, a ಮತ್ತು
ಆ್ಯಂಡ್ ಬರ್ತದ. ಡೆಫಿನೈಟ್ ನಲ್ಲಿ ಏನು ಬರ್ತದ, ದ ಆರ್ಟಿಕಲ್ ಅನ್ನು ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತಕ್ಕಂಥದ್ದು. ಈ ಎರಡು ಸಿಸ್ಟಮ್ಸ್ಗಳನ್ನು ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ, ಬಳಕೆಯನ್ನು ಮಾಡ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಒನ್ ಈಸ್ no article is something referred to as a zero article. ಇದು ಥರ್ಡ್ ಯಾವುದರಲ್ಲಿ ಜೀರೋ ಆರ್ಟಿಕಲ್ ಅದ. ನಮಗೆ ಇಂಪಾರ್ಟೆಂಟ್ ಏನದ ಇಲ್ಲಿ, ದ ಮತ್ತು ಎ ಮತ್ತು ಆ್ಯಂಡ್ ಅನ್ನ ಬಳಸ್ತಕ್ಕಂಥದ್ದನ್ನ ಮಾತ್ರ ನಾವು ಈಗ ಡಿಸ್ಕಷನ್ ಮಾಡ್ತೀವಿ ನಿಮ್ಮ ಜೊತೆಗೆ. ಸೊ ಅನ್ ಎಕ್ಸಾಂಪಲ್ ಆಫ್ ಆರ್ಟಿಕಲ್ ಇನ್ ಅ ಟೆಕ್ಸ್ಟ್, ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಿಮ್ಗೆ ಜೊತೆ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಸೊ ಕೊಟ್ಟಿದ್ದಾರೆ, ಇನ್ ದ 21st century a number of undesirable practices have emerged as mobile phone use spreads into everyday life. In the workplace, employers report that many members of their staff use an individually owned mobile phone to socialize during work hours, resulting in loss of productive work time and effort. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ನಿಮಗೆ ಪ್ಯಾರಾ ರೂಪದಲ್ಲಿ ಇರ್ತಕ್ಕಂಥ ಒಂದು ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಬಿಟ್ಟು ಅಂದ್ರೆ ಆರ್ಟಿಕಲ್ಸ್ ಗಳನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡಿದ್ದೇವೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, 21st century ಅಂತಕ್ಕಂಥದ್ದನ್ನು ಏನ್ ಮಾಡಿದಾರಲ್ಲೇ, ದ ಅನ್ನ ಬಳಸಿದ್ದಾರೆ. ದ ಅನ್ನ ಬಳಸತಕ್ಕಂಥ ಉದ್ದೇಶ ಅಂದ್ರೆ ಏನು ಅಂದ್ರೆ, ನೈಜತೆಯನ್ನು ಸ್ಪಷ್ಟಪಡಿಸಲಿಕ್ಕೆ ಎಲ್ಲ ಏನ್ ಮಾಡ್ತೀವಿ ನಾವಲ್ಲೇ ಡೆಫಿನೈಟ್ ಆರ್ಟಿಕಲ್ ಅನ್ನು ಬಳಸ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಸಂಪೂರ್ಣವಾಗಿರ್ತಕ್ಕಂಥ ರೂಲ್ಸ್ ಗಳನ್ನ ನೋಡಿಕೊಂಡು ಹೋದ್ಮೇಲೆ ನಮ್ಗೆ ಏನಾಗ್ತದ, ಪರಿಪೂರ್ಣತೆ ಬರ್ತದ. ಅವಾಗ ವಿ ಲರ್ನ್ ದ ವಾಟ್ ಆರ್ ದ ಬೇಸಿಕ್ ರೂಲ್ಸ್, ಹೌ ಟು ವಿ ಹ್ಯಾವ್ ಯೂಸಸ್ ದಿ ಆರ್ಟಿಕಲ್ಸ್ ವೆರ್ ಎವರ್ ಇಟ್ ಶುಡ್ ಬಿ ಎ ನೆಸೆಸರಿ ಆರ್ ಇಟ್ ಶುಡ್ ಬಿ ಎ ನೆಸೆಸಿಟಿ. ಓಕೆ, ಎಸ್, some basic rules for using articles. The first thing you need to decide is whether the noun is countable or uncountable. Yes, that is countable or uncountable. ಎನಿಸಲಿಕ್ಕೆ ಬರ್ತಕ್ಕಂಥದ್ದು ಅಥವಾ ಎನಿಸಲಿಕ್ಕೆ ಬಾರದಂಥದ್ದು ಅಂತ ಹೇಳ್ತಾರೆ ಇಲ್ಲ. Yes, the first one is countable. Yes, the countable nouns in English are usually those that can take a plural form. Example, lecture, it's take from a plural, lectures. Lecture plural ಮಾಡಿದಾಗ ಏನಾಗ್ತದೆ, lectures ಆಗ್ತದೆ. Yes, then essay, student, students, like that. Okay, then so it's a countables, ಎನ್ನಿಸಲಿಕ್ಕೆ ಸಾಧ್ಯತೆ. Yes, easily we have count it, 1 2 3 4 5 6 7. Yes, it's like that. Then uncountable nouns, we couldn't count it, we call that a uncountable nouns. Yes, in English usually do not have a plural form. They include names for languages, subjects like that, biology, economics, history, solids like iron, coal, liquids, water, oil, gases like that, oxygen, hydrogen, then the powders, sugar, cloth. However, some nouns can be both countable and uncountable depending on the context or meaning. This group include words like a paper, discipline, space. If you are unsure, most learner dictionaries, Oxford Advanced Learners Dictionary of Current English, will indicate whether a noun is a countable or uncountable. Yes, ಇಂಥವುಗಳು ಇದ್ದಾಗ ನಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಾವೆಲ್ಲ ಅವುಗಳ ಎಣಿಕೆಯನ್ನು ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ. ಎಸ್, ದೆನ್ ಇದು ಏನಿಲ್ಲ ಫಸ್ಟ್ ರೂಲ್ ನೋಡಲಿ. ಹಾಗಾದ್ರೆ indefinite ನನ್ನ ಎ ಮತ್ತು ಆ್ಯಂಡ್ ಅನ್ನ ಯಾವ ರೀತಿ ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದು. ರೂಲ್ಸ್ ಫಾರ್ ಯೂಸಿಂಗ್ ದ indefinite ಆರ್ಟಿಕಲ್ ಆ್ಯಂಡ್, ಎ ಆ್ಯಂಡ್ ಆ್ಯಂಡ್, ಇವುಗಳನ್ನು ನಾವು ಇಲ್ಲಿ ಹೇಗೆ ಬಳಕೆ ಮಾಡ್ತೀವಿ, ಎ ಮತ್ತು ಆ್ಯಂಡ್ ಅನ್ನ ಯಾವ ರೀತಿ ನಾವು ಬಳಸ್ತಕ್ಕಂಥದ್ದು. ಎಸ್,
The indefinite article a and cannot be used with uncountable nouns or with plural nouns. ಇಲ್ಲಿ ಹೇಳ್ತಾರೆ ಪ್ಲೂರಲ್ ಫಾರ್ಮ್ಸ್ ಗಳು ಇದ್ದಾಗ ಅಲ್ಲಿ ನಾವು ಏನನ್ನ ಬಳಕೆಯನ್ನು ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ. ಎ ಮತ್ತು ಆ್ಯಂಡ್ ಅನ್ನ ಬಳಕೆ ಮಾಡುವುದಿಲ್ಲ. ಎಸ್. be used with uncountable nouns cannot be used. Yes, we cannot be used. ಯಾವಾಗ when the statement in countables, it means uncountables, it's like that of plural forms. Yes, uncountable ಇದ್ದಾಗ ಇವುಗಳನ್ನು ನಾವು ಏನು ಮಾಡೋದಿಲ್ಲ, ಬಳಸೋದಿಲ್ಲ. ಫಸ್ಟ್ one. Second one is use and if the word immediately after the articles begin with vowel sounds. Begin with vowel sounds like that. A, E, I, O, U. So these are vowel sounds. These vowel sounds begin with the letters. Begin with the letters. We used and formations. And ಅನ್ನು ಬಳಸ್ತೀವಿ. ಯಾರನ್ನ ಯಾವಾಗ ಬಳಸ್ತೀವಿ ಅಲ್ಲೇ? Yes, if the word immediately after the articles begin with, article ಇಂದ ಒಂದು ವರ್ಡ್ ಪ್ರಾರಂಭದಲ್ಲಿ ಏನಾಗಿರಬೇಕು, vowels ಗಳಿಂದ ಪ್ರಾರಂಭ ಆಗಿರಬೇಕು ಅಂತ ಹೇಳ್ತಾರೆ. A, E, I, O, U, S ಇವುಗಳಿಂದ ಪ್ರಾರಂಭ ಆಗಿರ್ತಕ್ಕಂತಹ ಏನು ವರ್ಡ್ಗಳಿದ್ದಾವೋ ಅಲ್ಲಿ ಏನು ಬಳಸಿದ್ರು ನಾವೆಲ್ಲ and ಅನ್ನು ಬಳಸ್ತಕ್ಕಂಥದ್ದು. ಎಸ್, except where the u is pronounced like a. Yes, ಇಲ್ಲಿ u ಏನಾಗ್ತದೆ, u is pronounced like a y. Example, an apple ಏನಂದ್ರೆ it means a vowel sounds. Then an egg is also vowel sounds. An interesting result, an odd couple, an umbrella, but a university, but not a university. The university, it's produced the consonant sound yu. University, unity, yes, union. So these like that words, it's can't to be used for and formations. Yes, and formations ಹೇಳ್ತಾರೆ. ಯೂನಿವರ್ಸಿಟಿ ಅನ್ನೋದು ಏನಾಗ್ತದೆ, ಕನ್ಸೋನೆಂಟ್ ಸೌಂಡ್ ವಾಯ್ ಮತ್ತು ಯು ನಿಂದ ಏನಾಗ್ತದೆ ಪ್ರೊನೌನ್ಸಿಯೇಷನ್ ಆಗ್ತದೆ. ಸೊ ಆ ಕಾರಣಕ್ಕಾಗಿ ನಾವು ಆ್ಯಂಡ್ ಅನ್ನ ಏನ್ ಮಾಡೋದಿಲ್ಲ, ವಿ ಕುಡಂಟ್ ಯೂಸ್ ಇಟ್, ಅವುಗಳ ಬಳಕೆಯನ್ನ ಮಾಡೋದಿಲ್ಲ. ಓಕೆ, ದೆನ್ ಥರ್ಡ್ ವರ್ಡ್ ವಿಚ್ ವಿ ಯೂಸ್ ದ a and when you first mention singular countable noun, ಏಕವಚನದ ಪದಗಳು ಅಂತ ಕರಿತೀವಿ ನಾವು. ಇಟ್ಸ್ ಲೈಕ್ ದಟ್ ಸಿಂಗ್ಯುಲರ್ಸ್ ಅಂತವುಗಳಿದ್ದಾಗ ಏನ್ ಬಳಸ್ತೀವಿ, ಎ ಮತ್ತು ಆ್ಯಂಡ್ ಅನ್ನ ಬಳಸ್ತಕ್ಕಂಥದ್ದು. ದೆನ್ ಯೂಸ್ ಜೀರೋ ಆರ್ಟಿಕಲ್ ವೆನ್ ಯು ಫಸ್ಟ್ ಮೆನ್ಷನ್ ಅ ಪ್ಲೂರಲ್ ನೌನ್ ಆರ್ ಅನ್ಕೌಂಟೇಬಲ್ ನೌನ್. ಪ್ಲೂರಲ್ ನೌನ್ ಆರ್ ಅನ್ಕೌಂಟೇಬಲ್ ನೌನ್ಸ್ ಎನ್ನಿಸ್ಲಿಕ್ಕೆ ಬಾರದಂತಹ ಏನು ವರ್ಡ್ಸ್ಗಳು ಬರ್ತಿರ್ತಾವೋ ಅಂಥವುಗಳಲ್ಲಿ ನಾವೇನು ಮಾಡ್ತೀವಿ, ಜೀರೋ ಆರ್ಟಿಕಲ್ ಅನ್ನು ಯೂಸ್ ಮಾಡ್ತೀವಿ. ನಮಗೆ ಜೀರೋ ಆರ್ಟಿಕಲ್ ಈ ಸಂದರ್ಭ ಬ್ಯಾಡ್. ಓಕೆ, ದೆನ್ ಅದು ಏನಂದ್ರೆ ಫಸ್ಟ್ ಇಲ್ಲಿ ಡೆಫಿನೆಟ್ ನಲ್ಲಿ ಎ ಮತ್ತು ಆ್ಯಂಡ್ ಅನ್ನ ನಾವು ಯಾವ ರೀತಿ ಬಳಕೆ ಮಾಡ್ತಕ್ಕಂಥದ್ದನ್ನು ರೂಲ್ಸ್ಗಳನ್ನು ನಾವು ನೋಡಿದ್ದೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ರೂಲ್ಸ್ ಇನ್ ದ ಡೆಫಿನೈಟ್ ಆರ್ಟಿಕಲ್ can be used for specific reference to countable nouns. ಈ ಸ್ಪೆಸಿಫಿಕ್ ರೆಫರೆನ್ಸ್ ಅಂದ್ರೆ ಒಂದು ವಸ್ತುವಿನ ನಿರ್ದಿಷ್ಟತೆಯನ್ನೇ ಹೇಳಬೇಕು. ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ವಸ್ತುವಿನ ಬಗ್ಗೆ ಹೇಳಬೇಕಾದ್ರೆ ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಬೇಕಾದ್ರೆ, ಒಬ್ಬ ಒಂದು ಪ್ರಾಣಿ ಆಗಿರ್ಬೋದು, ಒಂದು ಪಕ್ಷಿ ಆಗಿರ್ಬೋದು, ಅವುಗಳ ಕುರಿತು ನಿರ್ದಿಷ್ಟತೆಯನ್ನು ಹೇಳಬೇಕಾದ್ರೆ ಏನು ಬಳಸ್ತೀವಿ, ದ ಡೆಫಿನೈಟ್ ಆರ್ಟಿಕಲ್ ಅನ್ನು ಬಳಸ್ತೀವಿ. Yes, what are the rules of in the definite articles? Yes, rules for using the definite articles. ಇಲ್ಲಿದ್ದಾವೆ. ಡೆಫಿನೈಟ್ ಆರ್ಟಿಕಲ್ ಅನ್ನು ಬಳಸಬೇಕಾದ್ರೆ ಯಾವ ರೀತಿ ರೂಲ್ಸ್ಗಳು ಇದ್ದಾವೆ ನೋಡೋಣ. ಎಸ್, ಯೂಸ್
the for the second and subsequent reference to an item, the item could be explicitly referred to or implied. Yes, the example like that. The committee has opened a new policy. Yes, the policy. Survey was administered. Yes, a survey was administered to. The result shows that. ಅಂದರೆ ಒಂದು ವಸ್ತುವಿನ ನಿರ್ದಿಷ್ಟತೆಯನ್ನು ಹೇಳಬೇಕಾದ್ರೆ ಡೆಫಿನೈಟ್ ಅನ್ನು ಬಳಸ್ತೀವಿ. ಓಕೆ, ದೆನ್ ಸೆಕೆಂಡ್ ಒನ್ ಈಸ್ ಮೋಸ್ಟ್ ಆಸ್ ದ ಸೂಪರ್ಲೇಟಿವ್ ಫಾರ್ಮ್. ಈಗ ನಾವು ಸೂಪರ್ಲೇಟಿವ್ ಡಿಗ್ರಿನೇ ಹೇಳಬೇಕಾದ್ರೆ, ಎಸ್, ಉದಾಹರಣೆಗೆ ಗೋವಾ ಈಸ್ ದ ಸ್ಮಾಲೆಸ್ಟ್, ಗೋವಾ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ದ ಸ್ಮಾಲೆಸ್ಟ್ ಅನ್ನೋದು ಏನಿರ್ತದೆ, ಇಟ್ಸ್ ಅ ಸೂಪರ್ಲೇಟಿವ್ ಡಿಗ್ರೀಸ್. ಸೂಪರ್ಲೇಟಿವ್ ಡಿಗ್ರಿಗಳನ್ನ ಹೇಳಬೇಕಾದ್ರೂ ಕೂಡ ನಾವು ಏನು ಬಳಸ್ತೀವಲ್ಲ, ಡೆಫಿನೈಟ್ ಆರ್ಟಿಕಲ್ ದ ಅಂತ ಏನು ಮಾಡ್ತೀವಿ ನಾವಲ್ಲಿ ಎಕ್ಸಿಕ್ಯೂಟಿವ್ ಫಾರ್ಮ್ಗೆ ಟ್ಯಾಗ್ ಮಾಡ್ತಕ್ಕಂಥದ್ದು. ಓಕೆ, ಹೇಳಿದ್ದಾರೆ ನೋಡ್ರಲ್ಲ, ಯೂಸ್ ದ ವೆನ್ ಯು ಯೂಸ್ ಮೋಸ್ಟ್ ಆಸ್ ದ ಸೂಪರ್ಲೇಟಿವ್ ಫಾರ್ಮ್. ಎಕ್ಸಾಂಪಲ್, ದ ಮೋಸ್ಟ್ ಕ್ರಿಟಿಕಲ್ ಸ್ಟೆಪ್. Yes, the most dangerous person. Yes. So these are like that as superlative degrees. We have used the definite articles. Then next, third one is use the when using ordinal forms like that numbers. Ordinals forms to show order to a number. Ordinal forms is like that as numbers. Ordinals ಅಂತ ಏನು ಬೇಕಾದ್ರೆ ನಂಬರ್ಸ್ ಗಳನ್ನು ಹೇಳಬೇಕಾದ್ರೆ, ಎಸ್, ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್. ಓಕೆ, ದ ಫಸ್ಟ್ ಸ್ಟಡರ್ ಗ್ರಾಜುಯೇಟ್, ಎಸ್, ದ ಲಾಸ್ಟ್ ಸ್ಟೂಡೆಂಟ್. ಎಸ್, we can use that in ordinal numbers. Then the fourth one is use the when using words that specify a particular item. ಸ್ಪಷ್ಟತೆಯನ್ನು ಹೇಳೋದು. ದ ಸೇಮ್ ಸ್ಟೂಡೆಂಟ್, ದ ಓನ್ಲಿ ಎಸ್ಸೇ, ದ ಪ್ರಿನ್ಸಿಪಲ್ ರೀಸನ್, ಎಸ್, ವಿಕ್ಟೋರಿ, ಎಸ್, ದ ಹೆಡ್ ಮಾಸ್ಟರ್, ಎಸ್, ದ ಇನ್ಸ್ಟಿಟ್ಯೂಷನ್ಸ್, ದ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್, ಲೈಕ್ ದಟ್. ದೆನ್ ಲಾಸ್ಟ್ ಒನ್ ಈಸ್ ಯೂಸ್ ಫಾರ್ ರೆಫರೆನ್ಸ್ ಟು ಅನ್ ಐಟಮ್ ದಟ್ ಈಸ್ ಅಂಡರ್ಸ್ಟುಡ್ ಬೈ ಆಲ್ ಸ್ಪೀಕರ್ಸ್. ಇಟ್ಸ್ ಲೈಕ್ ದಟ್ ಯೂನಿವರ್ಸಲ್ ಟ್ರೂತ್ಸ್ ಅಂತೇಳಿ ಕರಿತೀವಿ ನಾವು, ಸಾರ್ವತ್ರಿಕ ಸತ್ಯಗಳು. ಎಸ್, ಯೂನಿವರ್ಸಲ್ ಟ್ರೂತ್ಸ್ ಆ್ಯಂಡ್ ಹ್ಯಾಬಿಚುವಲ್ ಆಕ್ಷನ್ಸ್ ಆಲ್ಸೋ, ದಿನನಿತ್ಯದ ಚಟುವಟಿಕೆ, ಹವ್ಯಾಸ ಚಟುವಟಿಕೆಗಳು. ದ ಸನ್, ದ ಪ್ಲಾನೆಟ್ಸ್, ದ ಮೂನ್, ದ ಸ್ಟಾರ್ಸ್, ದ ಅರ್ತ್, ದ ಸ್ಕೈ. ಸೊ ದೀಸ್ ಆರ್ ಲೈಕ್ ದಟ್ things we have. When we have used these like things, we use the definite articles particularly. Yes, sometimes we have said that rivers, the Ganges, the Kaveri, the Sindhu, the Brahmaputra, so like that. Sometimes we have uses the ocean names, islands, Pacific Ocean. Yes, so these are like that. The sea, the Arabian Sea, the Red Sea, the pole. So ಇವನ್ನೇ ಹೇಳಬೇಕಾದ್ರೆ ಕೂಡ ಬಳಸ್ತೀವಿ. ನೆಕ್ಸ್ಟ್, when we said that a great personalities names, ಶ್ರೇಷ್ಠ ವ್ಯಕ್ತಿಗಳ ಹೆಸರುಗಳನ್ನ ಹೇಳಬೇಕಾದ್ರೆ ದಿ ಅಶೋಕ, ದಿ ಅಲೆಕ್ಸಾಂಡರ್, ದಿ ನೆಪೋಲಿಯನ್, ಎಸ್, ದಿ ಮಹಾತ್ಮ. ಓಕೆ, so these are like that. ಶ್ರೇಷ್ಠ ವ್ಯಕ್ತಿಗಳ ಹೆಸರುಗಳನ್ನು ಹೇಳಬೇಕಾದ್ರೆ. and sometimes we uses the name of the epics, Indian cultural based epics, the Mahabharata, the Ramayana, the Bhagavad Gita. Yes, so these like that. ಅಂದ್ರೆ ಒಂದು ವಸ್ತುವಿನ ಶ್ರೇಷ್ಠತೆಯನ್ನು ಹೇಳಬೇಕಾದ್ರೆ ಅಲ್ಲಿ ಏನು ಬಳಸ್ತೀವಿ, ದ ಫಾರ್ಮೇಷನ್ಸ್ ಅನ್ನ ಏನು ಮಾಡ್ತೀವಿ, ಡೆಫಿನೈಟ್ ಆರ್ಟಿಕಲ್ಸ್ಗಳನ್ನ ನಾವಿಲ್ಲಿ ಬರೀತಾರೆ. ಇದು ಏನಂದ್ರೆ ದಟ್ ಈಸ್ ದ ಸಿಸ್ಟಮ್ಸ್ ಆಫ್ ದಿ ಡೆಫಿನೈಟ್ ಅಂಡ್ ಇನ್ಡೆಫಿನೈಟ್ ಆರ್ಟಿಕಲ್ಸ್ ನಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ವಿಶೇಷತೆಗಳನ್ನು ನಾವಿಲ್ಲಿ ನೋಡಬಹುದು. ಓಕೆ, ಎಸ್, ಇಲ್ಲಿ ನಮಗೆ ಕೆಲವೊಂದಿಷ್ಟು ಏನು ಕೊಟ್ಟಿದ್ದಾರೆ,
ಒಂದು ಫಾರ್ಮೇಷನ್ಸ್ ಇದೆ, ಫಾರ್ಮೇಷನ್ಸ್ ಅನ್ನೋದೇ ಕ್ಲಿಯರ್ ಮಾಡಿ ಅಂತ ಹೇಳ್ತಾರೆ. ಎಸ್, ಇಲ್ಲಿ ಕೆಳಗಡೆ ಆನ್ಸರ್ ಕೂಡ ಅವರೇ ಕೊಟ್ಟಿದ್ದಾರೆ. ಎಸ್ ನೋಡ್ರಲ್ಲ, ಡ್ಯಾಶ್ ಕಮ್ಯುನಿಕೇಶನ್ ಈಸ್, ಎಸ್ ಕಮ್ಯುನಿಕೇಶನ್ ದೇರ್ ಇಸ್ ಜೀರೋ ಆರ್ಟಿಕಲ್ ಅಂತ ಕರೀತೀವಿ. ಎಸ್, ಜೀರೋ ಆರ್ಟಿಕಲ್. ಕಮ್ಯುನಿಕೇಶನ್ ಈಸ್ ಆನ್ ಆಕ್ಟಿವಿಟಿ. ಇಲ್ಲಿ ಯಾನ್ ಅನ್ನೋದು ಏನದಲ್ಲಿ ಅಷ್ಟಿಗೆ ಆಕ್ಟಿವಿಟಿ ಅನ್ನೋದು ಏನದಲ್ಲ, ಇಟ್ಸ್ ಓವಲ್ ಸೌಂಡ್ಸ್. ದ ಓವಲ್ ಸೌಂಡ್ ಬಿಗಿನ್ ವಿತ್ ಎನ್ indefinite articles and then activity in which information, there is a zero article. Information is transferred from, yes, a sender to, yes, the fifth one is a sender to a receiver via a medium. Yes, there is medium. After that there is a zero article. Technology has greatly revolutionized, yes, the communication, that is important, the communication process. For example, yes, for example, the computer and the internet. Yes, the internet allow for, yes, an instant means instant in vowel sounds, response over, yes, great distance. There is a last only, so there is a zero articles. So this is the systems of the uses and systems of the articles. Okay, then ಮತ್ತೆ ನಾವು ಜಸ್ಟ್ ನಾನು ಬೇಕಾದ್ರೆ ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ಗಳನ್ನು ನಾನು ಡಿಸ್ಕಷನ್ ಮಾಡ್ತೀನಿ ರೀ. ಎಸ್, ಸೊ ಅದರ್ಸ್ ಲೈಕ್ ದ್ಯಾಟ್. ಈಗ ಉದಾಹರಣೆಗೆ ನೋಡೋಣ ರೀ. ಎಸ್, the Ashoka was a great king ಅಂತದೆ. ಎಸ್, the Ashoka was a great, ದ ಅನ್ನೋದೇನಿಲ್ಲ ಡೆಫಿನೈಟ್ ಅದು, ಅದರಲ್ಲೇ ಒಬ್ಬ ವ್ಯಕ್ತಿಯ ಶ್ರೇಷ್ಠತೆಯನ್ನ ಹೇಳಬೇಕಾದ್ರೆ ಏನು ಮಾಡ್ತಾನೆ ಅಂತ ಹೇಳಿ ನಾನು ದ ಅನ್ನ ಬಳಸ್ತೀವಿ ಅಂತಕ್ಕಂಥದ್ದು. ಅದು ನಿಮ್ಗೆ ಏನಾಗಿರಲಿಲ್ಲ, ಕ್ಲಿಯರ್ ಆಗಿರಲಿ. ಓಕೆ, ಆರ್ಟಿಕಲ್ಸ್ಗಳು ಬಳಸೋದು ಕೂಡ ಏನಾದ್ರು ಇಟ್ಸ್ ಸೋ ಈಸಿ. ಓಕೆ, ನೆಕ್ಸ್ಟ್ ಇನ್ನೊಂದನ್ನೇ ಹೇಳಿದ್ರೆ ಇಲ್ಲಿ, ಈಗ ಉದಾಹರಣೆಗೆ ಯೂನಿವರ್ಸಿಟಿ ಅಂತಕ್ಕಂಥ ವರ್ಡ್ ಇದೆ ಇಲ್ಲಿ. ಸೊ ದಟ್ ಈಸ್ ದ ಯೂನಿವರ್ಸಿಟಿ. ಸೊ ಯೂನಿವರ್ಸಿಟಿ, ಯೂನಿಯನ್, ಎಸ್, ಯುನೈಟೆಡ್, ಎಸ್, ಯೂನಿಟಿ. ಸೊ ಈ ರೀತಿ ವರ್ಡ್ಗಳು ಏನಾಗಿರ್ತವೆ, ದ ಪ್ರೊಡ್ಯೂಸ್ ದ ವಾಯು ಕಾನ್ಸೋನೆಂಟ್ ಸೌಂಡ್ಸ್, ವಾಯು ಕಾನ್ಸೋನೆಂಟ್ ಸೌಂಡ್ಸ್ಗಳನ್ನ ಇಲ್ಲಿ ಏನಾಗ್ತದೆ, ಪ್ರೊಡ್ಯೂಸ್ ಆಗ್ತದೆ. ಸೊ ಅದಕ್ಕಾಗಿ ನಾವು ಏನು ಬಳಸ್ತೀವಿ, ಏನ ಏನು ಮಾಡ್ತೀವಿ ಇಲ್ಲ ಆರ್ಟಿಕಲ್ ಆಗಿ ಬಳಸ್ತೀವಿ. ಎ ಯೂನಿವರ್ಸಿಟಿ ಈ ರೀತಿ ಬಳಸ್ತಕ್ಕಂಥದ್ದು. ಈಗ ಉದಾಹರಣೆಗೆ ಅಂಬ್ರೇಲಾ ಅಂತದೆ, ಅಂಬ್ರೇಲಾ ಈ ವರ್ಡ್ ಅದ. ಎಸ್, ಅಂಬ್ರೇಲಾ ಬಿಗಿನಿಂಗ್ ಏನಂದ್ರೆ ಯು ಅದ, ಬಟ್ ದ ಪ್ರೊನೌನ್ಸಿಯೇಷನ್ ಶುಡ್ ಬಿ a changes. It means it's a vowel sounds. The produces the vowel sounds. So again, it's not an umbrella. It's not an. It's a umbrella. So that is the difference. MLA, an MLA, an MP, A. It means the produces the vowel sounds. ಸೊ ಈ ರೀತಿ ನಾವು ಏನು ಮಾಡ್ಬೋದು ರೀ, ಆರ್ಟಿಕಲ್ಸ್ಗಳನ್ನು ನಾವು ನೋಡ್ತಕ್ಕಂಥದ್ದು. ಸೊ ನೀವೇನು ಮಾಡ್ರಿ, ಮನೆಯಲ್ಲಿ ಈ ರೀತಿ ಕೆಲವೊಂದಿಷ್ಟು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನು ಮಾಡ್ರಿ, ಆ ಒಂದು ಪ್ಯಾರಾಗ್ರಾಫ್ಗಳನ್ನು ತೆಗೆದುಕೊಂಡು ಡೆಫಿನೈಟ್ ಮತ್ತು ಇಂಡೆಫಿನೈಟ್ಗಳನ್ನು ಎಲ್ಲೆಲ್ಲಿ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವರ್ಕನ್ನು ನಾನು ನಿಮಗೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ, ಇಲ್ಲಿಯವರೆಗೂ ಈ ಆರ್ಟಿಕಲ್ಸ್ ಕುರಿತಾಗಿರ್ತಕ್ಕಂಥ
ಅವುಗಳ ಬಳಕೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಾವು ಇಲ್ಲಿ ಕಂಡುಕೊಂಡಿದ್ದೇವೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.